ನಮಸ್ತೆ ಫ್ರೆಂಡ್ಸ್. ಯಾವತ್ತು ನಾವು ಏನಾದರೂ ಫಂಕ್ಷನ್ ಇದ್ರೆ ಶಾವಿಗೆಯಲ್ಲಿ ನಾರ್ಮಲ್ ಪಾಯಸ ಮಾಡ್ತೀವಲ್ವಾ, ಆದರೆ ಸ್ವಲ್ಪ ವೆರೈಟಿಯಾಗಿ ಚಿಂತೆ ಮಾಡೋಣ. ಇವತ್ತು ನೋಡಿ ನಾನು ಸ್ವಲ್ಪ ವೆರೈಟಿಯಾಗಿ ಶಾವಿಗೆಯಲ್ಲಿ ಒಂದು ಸೂಪರ್ ಆಗಿರುವಂಥ ರೆಸಿಪಿ ಮಾಡ್ತಾ ಇದ್ದೀನಿ. ಅಂದರೆ ಯಾವತ್ತಿನ ಥರನೇ ಅಲ್ಲ, ತುಂಬಾ ಡಿಫ್ರೆಂಟ್ ಆಗಿರುವಂಥ ಒಂದು ರೆಸಿಪಿ. ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ. ಮೊದಲೊಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ ಅರ್ಧ ಕಪ್ಪು ಶಾವಿಗೆ ತಗೊಂಡಿದ್ದೀನಿ. ಇದು ರೋಸ್ಟೆಡ್ ಶಾವಿಗೆ ಆದರೂ ಕೂಡ ಸ್ವಲ್ಪ ಬಿಸಿ ಮಾಡಬೇಕು. ತುಪ್ಪ ಎಣ್ಣೆ ಏನು ಹಾಕೋದು ಬೇಡ, ಹಾಗೆ ಮಾಡಿಕೊಂಡ್ರೆ ಸಾಕು. ನೀವು ನಾರ್ಮಲ್ ಹಾಗೆ ಉಪಯೋಗಿಸ್ತಿದ್ರೆ ಅಂದರೆ ರೋಸ್ಟೆಡ್ ಅಲ್ಲ ಅಂತಿದ್ರು ಕೂಡ ಸ್ವಲ್ಪ ಜಾಸ್ತಿ ಹೊತ್ತು ರೋಸ್ಟ್ ಮಾಡ್ಕೊಳ್ಳಿ. ನಾನಿದು ಸ್ವಲ್ಪ ಬಿಸಿ ಮಾಡ್ತಾ ಇರೋದು ಈ ರೀತಿ, ಯಾಕಂದರೆ ಇದು ಹುಡಿ ಮಾಡೋದಿಕ್ಕಿರುವಂಥದ್ದು. ನೋಡಿ ಇದು ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ, ಸಾಕು. ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಆರಿದ ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತೀನಿ. ನುಣ್ಣಗೆ ಹುಡಿ ಮಾಡಿ ತರ್ತೀನಿ. ನೋಡಿ ಈ ರೀತಿ ಬರಬೇಕು. ನೆಕ್ಸ್ಟ್ ಅದೇ ಪ್ಯಾನ್ ಬಿಸಿ ಮಾಡ್ತಾ ಇರೋದು ನಾನು. ಅದಕ್ಕೆ 1.5 ಕಪ್ ಹಾಲು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಹಾಕ್ಕೊಂಡಿರೋದು ಅಲ್ಲ, ನೀವು 1.5 ಕಪ್ಪೇ ಹಾಕ್ಕೊಳ್ಳಿ. ಹಾಲು ಚೆನ್ನಾಗಿ ಕುದಿ ಬರಲಿ. ಇವಾಗ ಹಾಲು ಚೆನ್ನಾಗಿ ಕುದೀತಾ ಇದೆಯಲ್ವ, ಇನ್ನು ಸ್ಟವ್ ಫ್ಲೇಮ್ ಸ್ವಲ್ಪ ಕಡಿಮೆ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಹುಡಿ ಮಾಡಿಟ್ಟಿರುವಂತಹ ಶಾವಿಗೆ ಹುಡಿ ಇದೆಯಲ್ವ, ರೋಸ್ಟ್ ಮಾಡಿ ಹುಡಿ ಮಾಡಿಟ್ಕೊಂಡಿರೋದು, ಅದನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಕಟ್ಕೋಬಾರ್ದು, ಅದಕ್ಕೋಸ್ಕರ ಫ್ಲೇಮ್ ಸ್ವಲ್ಪ ಕಡಿಮೆ ಉರಿಯಲ್ಲೇ ಇಟ್ಟು ಮಾಡಬೇಕು, ಯಾಕಂದರೆ ಅದು ಬೇಗ ಸೆಟ್ ಆಗುತ್ತೆ. ನಾನಿಲ್ಲಿ 1 ಕಪ್ ಹಾಲು ಹಾಕ್ಕೊಂಡಿರೋದು, ಅದಕ್ಕೆ ನಾನು ಹೇಳಿದ್ದು ನೀವು 1.5 ಕಪ್ಪೇ ಹಾಕ್ಕೊಳ್ಳಿ. ಯಾಕಂದರೆ ಶಾವಿಗೆ ಅಲ್ವಾ, ಬೇಗ ಇಳ್ಕೊಳ್ಳುತ್ತೆ, ಬೇಗ ಸೆಟ್ ಆಗಿ ಸಿಗುತ್ತೆ. ಸ್ವಲ್ಪ ಹಾಲು ಜಾಸ್ತಿ ಆದರೂ ತೊಂದರೆ ಏನೂ ಆಗಲ್ಲ, ಅದ ಕಾರಣ ಹೇಳ್ತಾ ಇರೋದು. ನೋಡಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಕರೆಕ್ಟ್ ಇದು ಗಂಟೆಯನ್ನು ಕಟ್ಕೋಬಾರ್ದು, ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಬೇಯಿಸ್ಬೇಕು. ನೋಡಿ ಈ ರೀತಿ ಸ್ವಲ್ಪ ಹಾಲು ಹಾಕ್ತೀನಿ. ಇವಾಗ 1.5 ಕಪ್ ಆಯ್ತಲ್ವ, ಅರ್ಧ ಕಪ್ಪಿನಷ್ಟು ನಾನು ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಈ ರೀತಿ ಪುನಃ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಒಮ್ಮೆಲೆ ಹಾಕ್ಕೊಳ್ಳಿ ಅಂತ ಹೇಳಿರೋದು. ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬೆಂದು ಸಿಗುತ್ತೆ. ಅದು ಬೆಂದ ಮೇಲೆ ಇದಕ್ಕೆ ಅರ್ಧ ಕಪ್ ಬೆಲ್ಲದ ಹುಡಿನೂ ಹಾಕಬೇಕು. 1 ಟೀ ಸ್ಪೂನ್ ತುಪ್ಪನೂ ಹಾಕ್ಕೊಂಡ್ಬಿಟ್ಟು ಪುನಃ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಬೆಲ್ಲ ಹಾಕಿದ ಕೂಡಲೇ ಅದೇನಾಗುತ್ತೆ ಅಂದರೆ ಸ್ವಲ್ಪ ನೀರಾಗಿ ಬರುತ್ತೆ. ಅದು ಪುನಃ ಅದು ಕರೆಕ್ಟ್ ಸೆಟ್ಟಾಗಿ ಸಿಗಬೇಕು, ಅಂದರೆ ತಳ ಬಿಟ್ಟು ಬರಬೇಕು. ಅಲ್ಲೇ ತನಕ ಇದನ್ನು ಇದೇ ರೀತಿ ಕಡಿಮೆ ಅಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದೇ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ಸೂಪರ್ ಆಗಿರೋಂಥ ಒಂದು ರೆಸಿಪಿ ಇದು. ನಾರ್ಮಲ್ ನಾವು ಹಾಲು ಮತ್ತು ಶಾವಿಗೆ ಹಾಕ್ಕೊಂಡ್ಬಿಟ್ಟು ಪಾಯಸ ಮಾಡ್ತೀವಿ ಯಾವತ್ತು, ಅದೊಂದು ಕಾಮನ್ ಅಲ್ವಾ. ಸ್ವಲ್ಪ ವೆರೈಟಿಯಾಗಿ ಚಿಂತೆ ಮಾಡಿಬಿಟ್ರೆ ನೋಡಿ ಈ ರೀತಿಯಂತಹ ವೆರೈಟಿ ಟೇಸ್ಟಿ ಆಗಿರುವಂಥ ರೆಸಿಪಿ ನಮಗೆ ಮಾಡ್ಬೋದು. ಮಿಸ್ ಮಾಡಬೇಡಿ, ಎಲ್ಲರೂ ಒಂದು ಸಲ ಟ್ರೈ ಮಾಡಿ. ಆಮೇಲೆ ನೋಡಿ 1 ಟೀ ಸ್ಪೂನಷ್ಟು ತುಪ್ಪ ಇವಾಗ ಕೂಡ ಹಾಕ್ತಾ ಇದ್ದೀನಿ. ತುಪ್ಪ ನಿಮಗೆ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಬೋದು. ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗೇ ಬರುತ್ತೆ ಅಲ್ವಾ, ಸ್ವಲ್ಪ ಜಾಸ್ತಿ ಆದರೂ ಚೆನ್ನಾಗೇ ಸಿಗುತ್ತೆ. ಇಲ್ಲ ನಿಮಗೆ ತುಪ್ಪ ಜಾಸ್ತಿ ಬೇಡ ಅಂದರೆ ಕಡಿಮೆನೇ ಹಾಕ್ಕೊಳ್ಳಿ, ತೊಂದರೆ ಏನಿಲ್ಲ. ನೋಡಿ ಇವಾಗ 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಪುನಃ ಅದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ತಳ ಬಿಟ್ಟು ಬಂದರೆ ನಮಗೆ ಸ್ಟವ್ ಆಫ್ ಮಾಡ್ಬೋದು. ಸಿಂಪಲ್ ಆಗಿ ಮಾಡುವಂಥ ಒಂದು ಸ್ವೀಟ್ ಇದು. ಹಬ್ಬ ಅಂತ ಇದ್ರೆ ದಿನಕ್ಕೊಂದು ಸ್ವೀಟ್ ಬೇಕಲ್ವಾ. ನೋಡಿ ಈ ರೀತಿ ಎಲ್ಲ ಮಾಡ್ಬೋದು ನಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಕರೆಕ್ಟಾಗಿ ತಳ ಬಿಟ್ಟು ಬಂದಿದೆ. ಇವಾಗ ಇದಕ್ಕೆ ನಾನಿಲ್ಲಿ ಏಲಕ್ಕಿ ಹುಡಿ ಆಗಲಿ ನಟ್ಸ್ ಆಗಲಿ ಏನು ಹಾಕೋದಿಲ್ಲ, ನಿಮಗೆ ಬೇಕಿದ್ರೆ ಹಾಕ್ಬೋದು. ಇದು ನಾನು ಪ್ಲೇನ್ ಆಗಿ ಮಾಡ್ತಾ ಇರೋಂಥ ಒಂದು ಸ್ವೀಟ್ ಇದು. ನೋಡಿ ಫುಲ್ಲಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡ್ಬೋದು. ನೋಡಿ ಇದು ಇವಾಗ ಕರೆಕ್ಟಾಗಿ ಬಂದಿದೆ, ಸಾಕು. ಸ್ಟವ್ ಆಫ್ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ತುಪ್ಪ ಸವರಿದ ಪ್ಲೇಟಲ್ಲಿ ಹಾಕ್ಕೊಂಡ್ರೆ ಆಯಿತು. ನೋಡಿ ಈ ರೀತಿ ಇದೆ. ನಾನಿವಾಗ ತುಪ್ಪ ಸವರಿದ ಒಂದು ಕೇಕ್ ಟಿನ್ನಲ್ಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದನ್ನು ಸೆಟ್ ಮಾಡ್ಕೊಳ್ಳಿ. ನಿಮಗೆ ಸೆಟ್ ಬೇಡ, ಇದೇ ರೀತಿ ಸ್ಪೂನಲ್ಲಿ ತಿಂದ್ರೂ ಸೂಪರ್ ಆಗಿರುತ್ತೆ. ಎಲ್ಲ ಪೀಸ್ ಬೇಕಿದ್ರೆ ನಮಗೆ ಈ ರೀತಿ ಸೆಟ್ ಮಾಡಿಬಿಟ್ಟು ಆಮೇಲೆ ಅದನ್ನು ಪೀಸ್ ಮಾಡಿಬಿಟ್ಟು ಸರ್ವ್ ಮಾಡ್ಬೋದು. ಸಖತ್ತಾಗಿರುತ್ತೆ, ಮಿಸ್ ಮಾಡಬೇಡಿ. ಬಾಯಲ್ಲಿಟ್ಟರೆ ಕರಗೋಗುವಂಥ ಒಂದು ಸ್ವೀಟ್ ಇದು. ನೀವು ಟ್ರೈ ಮಾಡಿ, ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸಿ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆಮೇಲೆ ಈ ರೆಸಿಪಿನ ಎಲ್ಲರ ಜೊತೆ ಕೂಡ ಶೇರ್ ಮಾಡಿ. ನಿಮಗೆ ಇಷ್ಟ ಆಯಿತು ಅಂದರೆ ನೋಡಿ ಯಾವ ರೀತಿ ಕರೆಕ್ಟ್ ನಮಗೆ ಪೀಸ್ ಮಾಡೋದಕ್ಕಾಗುತ್ತೆ. ನೋಡಿ ಯಾವ ರೀತಿ ಇದೆ ಅಂತ ನೋಡಿ, ಎಷ್ಟು ಸೆಟ್ಟಾಗಿ ಬಂದಿದೆ. ಸ್ವಲ್ಪನೂ ಅಂಟಾಗಲಿ ಆ ಥರ ಏನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಸಿಕ್ಕಿದೆ ಅಂತ. ಸೂಪರ್ ಆಗಿರುವಂಥ ಒಂದು ಶಾವಿಗೆಯಲ್ಲಿ ಮಾಡಿರುವಂಥ ಒಂದು ಹಲ್ವಾ ಅಂತಾನು ಹೇಳ್ಬೋದು. ನೋಡಿ ಯಾವ ರೀತಿ ಇದೆ ಅಂತ.
ಓಕೆ, ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಇನ್ನೊಂದು ಇದೇ ರೀತಿಯ ವೆರೈಟಿ ಆಗಿರುವಂತಹ, ಟೇಸ್ಟಿ ಆಗಿರುವಂತಹ, ಅದೇ ರೀತಿ ಹೆಲ್ದಿ ಆಗಿರುವಂತಹ ಒಂದು ರೆಸಿಪಿ ಜೊತೆನೇ ಬರ್ತೀನಿ. ಓಕೆ, ಥ್ಯಾಂಕ್ ಯು.